ಇದು ನಮ್ಮ ಕರ್ನಾಟಕದ ಪ್ರಸಿದ್ಧಿ ಮತ್ತು ವಿಶೇಷವಾದಂತ ಸಿಹಿ ರಾಗಿ ಹಾಲುಬಾಯಿ ಅಥವಾ ರಾಗಿ ಮಣ್ಣಿ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗೋಗೋ ಈ ರಾಗಿ ಹಾಲುಬಾಯಿ ರುಚಿಯಲ್ಲಿ ಅದ್ಭುತ ಮಾತ್ರ ಅಲ್ಲ, ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಲೈಫ್ ಅಲ್ಲಿ ಒಮ್ಮೆ ಆದ್ರೂ ಟ್ರೈ ಮಾಡ್ಲೇಬೇಕಾದಂತ ಅದ್ಭುತ ರುಚಿಕರವಾದಂತ ಸಿಹಿ ಇದು. ಮೊದಲಿಗೆ 1 ಗ್ಲಾಸ್ ರಾಗಿನ ಚೆನ್ನಾಗಿ ತೊಳೆದು ಓವರ್ ನೈಟ್ ಅಥವಾ 8 ಗಂಟೆಗಳ ಕಾಲ ನೆನೆ ಹಾಕೊಳ್ಬೇಕು. ನೆನ್ಸಿರೋಂತ ರಾಗಿನ ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ 1 ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ತುರಿ, 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಬಟ್ಟೆಗೆ ಇದನ್ನ ಹಾಕಿ ಹಾಲನ್ನ ಚೆನ್ನಾಗಿ ಶೋಧಿಸಿಟ್ಕೊಳ್ಳಿ. ನಂತರ ಮತ್ತೆ ಇದಕ್ಕೆ ಇದೇ ರೀತಿನೇ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಹಾಲನ್ನ ಶೋಧಿಸಿಟ್ಕೊಳ್ಳಿ. ನಂತರ ಇದಕ್ಕೆ ಬೆಲ್ಲ ಅಥವಾ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಕರಗಿಸಿಟ್ಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕಿ ಸಿಮ್ಮಲ್ಲೇ ಸೌಟ್ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಚಿಟಿಕೆ ಉಪ್ಪು ಮತ್ತು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತಿದ ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸೌಟಿಂದ ಮೇಲೆತ್ತಿ ಬಿಟ್ಟಾಗ ಈ ರೀತಿ ಲೇಯರ್ ಆಗಿ ಫಾರ್ಮ್ ಆಗ್ತಿದೆ ಅಂದ್ರೆ ಇದು ತಯಾರಾಗಿದೆ ಅಂತ ಅರ್ಥ. ಇದನ್ನ ತುಪ್ಪ ಬಳಿದಿರುವಂತ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು 20-25 ನಿಮಿಷ ಕಂಪ್ಲೀಟ್ ಆಗಿ ಬಿಸಿಯಾರಿ ಈ ರೀತಿ ಸೆಟ್ ಆದ ನಂತರ ಅನ್ಮೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕದ ಪ್ರಸಿದ್ಧಿ ಮತ್ತು ವಿಶೇಷವಾದಂತ ಸಿಹಿ ರಾಗಿ ಹಾಲುಬಾಯಿ ಅಥವಾ ರಾಗಿ ಮಣ್ಣಿ ತಯಾರಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಸವಿತಾ ಇದ್ರೆ ಬಾಯಲ್ಲಿಟ್ರೆ ಹಾಗೆ ಬೆಣ್ಣೆ ರೀತಿ ಕರ್ಗೋಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ.